ಇಮ್ಯಾಜಿನ್ ಮಾಡಿ, ನಿಮ್ಮ ಸ್ಕೂಲ್ ಟೀಮ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಪ್ರಾಕ್ಟೀಸ್ ನಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರಿಂದ ನಿಮ್ಮನ್ನ ಆಸ್ ಅ ಕ್ಯಾಪ್ಟನ್ ಆಗಿ ಚೂಸ್ ಮಾಡ್ತಾರೆ. ನೀವು ಆ ಟೀಮ್ ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದೀರಾ. ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ ಅಲ್ವಾ? ಬಟ್ ಈ ಖುಷಿ ನಿಮ್ಮ ಹತ್ರ ಜಾಸ್ತಿ ಹೊತ್ತಿರಲ್ಲ. ಟೂರ್ನಮೆಂಟ್ ನ ಮೊದಲನೇ ಮ್ಯಾಚ್ ಆಡೋಕೆ ನೀವು ಗ್ರೌಂಡ್ ಗೆ ಎಂಟರ್ ಆಗ್ತಾ ಇದ್ದೀರಾ. ಆಗ್ಲೇ ನಿಮ್ಮ ಅಪೋಸಿಷನ್ಸ್ ಜೊತೆ ನಿಮ್ಮ ಸಪೋರ್ಟರ್ಸ್ ಕೂಡ ನಿಮ್ಮನ್ನ ಬೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಏನೇ ಡಿಸಿಷನ್ ತಗೊಂಡ್ರು ಅದನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಗ್ರೌಂಡ್ ನ ಯಾವುದೇ ಮೂಲೆಗೆ ಹೋದ್ರು ನಿಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಪಾಸ್ ಆಗ್ತಾನೆ ಇದೆ. ಅಂಡ್ ಈಗ ನಿಮ್ಮ ಟೀಮೇ 2 ಭಾಗ ಆಗಿದೆ. ಇಮ್ಯಾಜಿನ್ ಮಾಡಿದ್ರೇನೆ ಎಷ್ಟು ನರ್ವಸ್ ಫೀಲ್ ಆಗುತ್ತೆ. ಹಾಗಾದ್ರೆ ಥಿಂಕ್ ಮಾಡಿ, 50,000 ಜನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಪಾಂಡ್ಯ ಅವ್ರನ್ನ ಹೇಟ್ ಮಾಡಿದಾಗ, ಕಾಮೆಂಟ್ಸ್ ಪಾಸ್ ಮಾಡಿದಾಗ ಅವ್ರಿಗೆ ಹೇಗೆ ಫೀಲ್ ಆಗಿರ್ಬೋದು? 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್. ಈ ಮ್ಯಾಚ್ ನ ಇಂಡಿಯಾ ಸೋತಾಗ ಬರೀ ಒಂದು ಮ್ಯಾಚ್ ನ ಸೋತ ರೀತಿ ಇರ್ಲಿಲ್ಲ, ಯುದ್ಧದಲ್ಲಿ ಸೋತ ರೀತಿ ಇತ್ತು. ಬಟ್ ಆ ಸೋಲಲ್ಲೂ ಹಾರ್ದಿಕ್ ಹೀರೋ ಆಗಿ ಬರ್ತಾರೆ. ಹಾಗಾದ್ರೆ ಆ ಹೀರೋ ಇಡೀ ಇಂಡಿಯಾಗೆ ವಿಲನ್ ಆಗುವಂತ ಸಿಚುವೇಶನ್ ಯಾಕೆ ಬಂತು? ಆ ಸಿಚುವೇಶನ್ ಅಲ್ಲಿ ಅವ್ರ ಮೆಂಟಾಲಿಟಿ ಯಾವ ತರ ಇತ್ತು? ಅಂಡ್ ಸ್ಪೆಷಲಿ ನಾವ್ ಇದರಿಂದ ಏನನ್ನ ಕಲಿಬಹುದು? ಎಲ್ಲದನ್ನ ನೋಡೋಣ. ಹಾರ್ದಿಕ್ ಪಾಂಡ್ಯ. This is your captain speaking. Captain Hardik Pandya. 1997ರಲ್ಲಿ ಪಾಂಡ್ಯ ಬ್ರದರ್ಸ್ ನ ತಂದೆ ಹಿಮಾಂಶು ಅವರು ಇವರಿಬ್ಬರ ಕ್ರಿಕೆಟಿಂಗ್ ಟ್ಯಾಲೆಂಟ್ ಅನ್ನ ನೋಡಿ ಅವರಿಬ್ಬರಿಗೆ ಬೆಟರ್ ಆಪರ್ಚುನಿಟೀಸ್ ಗಳನ್ನ ಕೊಡಬೇಕು ಅಂತ ತನ್ನ ಬಿಸ್ನೆಸ್ ಅನ್ನ ಬಿಟ್ಟು ಸೂರತ್ ನಿಂದ ಬರೋಡಾಗೆ ಬರ್ತಾರೆ. ಕಿರಣ್ ಮೋರೆ ಕ್ರಿಕೆಟ್ ಅಕಾಡೆಮಿಗೆ ಇವರನ್ನ ಜಾಯಿನ್ ಮಾಡಿಸ್ತಾರೆ. ಆ ಟೈಮ್ ನಲ್ಲಿ ಹಾರ್ದಿಕ್ ಅವ್ರಿಗೆ 4 ರಿಂದ 5 ವರ್ಷ ಇರಬಹುದು. ಅವರ ಗ್ರೌಂಡ್ ಸ್ಕಿಲ್ಸ್ ನಿಂದ ಇಂಪ್ರೆಸ್ ಆಗಿ ಕಿರಣ್ ಮೋರೆ ಅವರೇ ಇವರಿಗೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಶುರು ಮಾಡ್ತಾರೆ. 9th ಸ್ಟ್ಯಾಂಡರ್ಡ್ ಗೆ ಎಂಟರ್ ಆದಾಗ ಹಾರ್ದಿಕ್ ಎಜುಕೇಶನ್ ಬಿಟ್ಟು ಕಂಪ್ಲೀಟ್ ಆಗಿ ಕ್ರಿಕೆಟ್ ನ ಮೇಲೆ ಫೋಕಸ್ ಮಾಡ್ತಾರೆ. ಯಾಕಂದ್ರೆ ಡೇ ಬೈ ಡೇ ಅವರ ಗೇಮ್ ಅಷ್ಟು ಇಂಪ್ರೂವ್ ಆಗ್ತಾ ಇತ್ತು. ಸ್ವಲ್ಪ ಟೈಮ್ ನಲ್ಲೇ ಕೂಚ್ ಬಿಹಾರ್ ಟ್ರೋಫಿಗೂ ಸೆಲೆಕ್ಟ್ ಆಗ್ತಾರೆ. ಡೊಮೆಸ್ಟಿಕ್ ನಲ್ಲಿ ಪಾಂಡ್ಯ ಅವರ ನೇಮ್ ಟ್ರೆಂಡ್ ಆಗ್ತಾ ಇತ್ತು. ಎಲ್ಲದೂ ಸರಿಯಾಗಿ ಹೋಗ್ತಿದೆ ಅನ್ನುವಾಗ್ಲೇ ಪಾಂಡ್ಯ ಫ್ಯಾಮಿಲಿಗೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ. ಹಾರ್ದಿಕ್ ಅವರ ತಂದೆಗೆ 2 ಸಲ ಹಾರ್ಟ್ ಅಟ್ಯಾಕ್ ಬರುತ್ತೆ. ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ ಅಂತ ಬರೋಡಾ ಟೀಮ್ ನಿಂದ ಹಾರ್ದಿಕ್ ಅನ್ನು ಡ್ರಾಪ್ ಮಾಡ್ಬಿಡ್ತಾರೆ. The funniest part, I scored 800 runs that year. Like me that time, they didn't pick me. ಅಂಡ್ ಇಲ್ಲಿಂದನೇ ಇವರ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ತಮ್ಮ ಕ್ರಿಕೆಟ್ ಅಂಡ್ ಮನೆಯ ಪರಿಸ್ಥಿತಿಯನ್ನ ಬ್ಯಾಲೆನ್ಸ್ ಮಾಡೋಕೋಸ್ಕರ ಇಬ್ರು ಬರೋಡಾದಲ್ಲಿ ಊರಿಂದ ಊರಿಗೆ ಹೋಗಿ 200 ರೂಪಾಯಿಗೆ ಟೂರ್ನಮೆಂಟ್ ಆಡ್ತಾರೆ. ಒಬ್ಬ ಅಥ್ಲೀಟ್ ನ ಬಾಡಿಗೆ ತನ್ನ ಫುಡ್ ನಲ್ಲಿ ಸಿಗೋ ನ್ಯೂಟ್ರಿಷನ್ ಎಲ್ಲ ಆಗಿರುತ್ತೆ. ಆದ್ರೆ ಇಲ್ಲಿ 2 ಹೊತ್ತಿನ ಊಟಕ್ಕೆ ಇವರು ಪರದಾಡ್ತಾ ಇರ್ತಾರೆ. ಮ್ಯಾಚ್ ಮುಗಿದ ಮೇಲೆ ತಿನ್ನೋಕೆ ಫುಡ್ ಇಲ್ಲ ಅನ್ನುವಾಗ ಬಿಸಿ ನೀರಲ್ಲಿ ಮ್ಯಾಗಿಯನ್ನ ಮಾಡ್ಕೊಂಡು ಅದನ್ನ ತಿಂದು ಸರ್ವೈವ್ ಆಗ್ತಾ ಇದ್ರು. ಈ ರೀತಿ ಸಿಚುವೇಶನ್ಗೆ ಸಿಗಾಕೊಂಡಾಗ ಡೆಫಿನೆಟ್ಲಿ 90% ಜನ ಕ್ವಿಟ್ ಮಾಡ್ತಾರೆ. ಬಟ್ ಹಾರ್ದಿಕ್ ಮಾಡ್ಲಿಲ್ಲ. ಅವರಿಗೆ ಎಷ್ಟೇ ಕಷ್ಟ ಆದ್ರೂ ಇದನ್ನ ಈ ರೀತಿನೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಮೇ ಬಿ ಇವರ ಹಾರ್ಡ್ ವರ್ಕ್ ಅಂಡ್ ಈಗೋವನ್ನ ನೋಡಿ ದೇವರೇ ಒಂದು ರಿವಾರ್ಡ್ ಕೊಡ್ತಾರೆ. 2014 ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ. ಜಹೀರ್ ಖಾನ್, ಧವಲ್ ಕುಲಕರ್ಣಿ ಅಂಡ್ ಪ್ರವೀಣ್ ತಾಂಬೆ ಅಂತ ಬಿಗ್ ನೇಮ್ಸ್ ಇರೋ ಮುಂಬೈ ಟೀಮ್ ನ ಅಗೇನ್ಸ್ಟ್ ಅವರದೇ ಹೋಮ್ ಗ್ರೌಂಡ್ ವಾಂಖೆಡೆಯಲ್ಲಿ 150 ಸ್ಟ್ರೈಕ್ ರೇಟ್ ಜೊತೆ ಹಾರ್ದಿಕ್ 82 ರನ್ ಸ್ಕೋರ್ ಮಾಡ್ತಾರೆ. ಇದರಿಂದ ಬರೋಡಾ ಅಂತೂ ಮ್ಯಾಚ್ ಗೆಲ್ಲುತ್ತೆ. ಅದ್ರ ಜೊತೆ ಮುಂಬೈ ಇಂಡಿಯನ್ಸ್ ನ ಕೋಚ್ ಆಗಿದ್ದ ಜಾನ್ ವೈಟ್ ಅವ್ರಿಗೆ ಪಾಂಡ್ಯ ಅವರ ಹಾರ್ಡ್ ಹಿಟ್ಟಿಂಗ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಮತ್ತೆ ಇನ್ನೇನು, Hardik Pandya, player is sold for 10 and he'll play for the Mumbai Indians. ಈ ಸೀಸನ್ ಲೋವರ್ ಆರ್ಡರ್ ನಲ್ಲಿ ಪಾಂಡ್ಯ ಬ್ಯಾಟಿಂಗ್ ಮಾಡ್ತಾರೆ. ಸಿಕ್ಕ ಚಾನ್ಸಸ್ ನಲ್ಲಿ RCB ಅಗೇನ್ಸ್ಟ್ 6 ಬಾಲ್ಗೆ 16 ರನ್ಸ್ ಅಂಡ್ CSK ಅಗೇನ್ಸ್ಟ್ 8ಕ್ಕೆ 21 ರನ್ ಸ್ಕೋರ್ ಮಾಡ್ತಾರೆ. ಆದ್ರೆ ಇದು ಬರೀ ಟ್ರೇಲರ್ ಆಗಿತ್ತು. ಈ ಮ್ಯಾಚ್ ಮುಂಬೈಗೆ ಡೂ ಆರ್ ಡೈ ಸಿಚುವೇಶನ್ ಆಗಿತ್ತು. ಸೋತ್ರೆ ಆಲ್ಮೋಸ್ಟ್ ಪ್ಲೇ ಆಫ್ಸ್ ನಿಂದ ಹೊರಗೆ ಅನ್ನೋ ರೀತಿ. ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದ ಮುಂಬೈ 11 ಓವರ್ಗೆ 4 ವಿಕೆಟ್ ಕಳ್ಕೊಂಡು 79 ರನ್ ಸ್ಕೋರ್ ಮಾಡಿರುತ್ತೆ. ಮುಂಬೈ ಫ್ಯಾನ್ಸ್ ನ ಪ್ಲೇ ಆಫ್ ನ ಕನಸು ಚೂರ್ ಆಗ್ತಾ ಇರುತ್ತೆ. ಆಗ ಎಂಟ್ರಿ ಆಗ್ತಾರೆ ಪಾಂಡ್ಯ. ಮ್ಯಾಚ್ ನ ಡೈರೆಕ್ಷನ್ ಬದಲಾಯಿಸ್ಬಿಡ್ತಾರೆ. ಆ 61 ರನ್ಸ್ KKR ನ ಸೋಲಿಗೆ ಅಂಡ್ ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗೋಕೆ ರೀಸನ್ ಆಗುತ್ತೆ. ಈ ಇನ್ನಿಂಗ್ಸ್ ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ಅವರೇ ಬಂದು ವಿತಿನ್ 1 ಇಯರ್ ನೀನು ಇಂಡಿಯನ್ ಟೀಮ್ ನಲ್ಲಿ 100% ಆಡ್ತೀಯ ಅಂತ ಪಾಂಡ್ಯ ಹತ್ರ ಹೇಳ್ತಾರೆ. ಅದು ನಿಜಾನೂ ಆಗುತ್ತೆ. 2016 ನ ಇಂಡಿಯಾ ಆಸ್ಟ್ರೇಲಿಯಾ ಟೂರ್ ನಲ್ಲಿ ಪಾಂಡ್ಯ ಡೆಬ್ಯೂ ಮಾಡ್ತಾರೆ. ಅಂಡ್ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚಸ್ ಗಳಲ್ಲಿ ಹಾರ್ದಿಕ್ ಸ್ಟ್ಯಾಂಡ್ ಔಟ್ ಆಗಿ ಪರ್ಫಾರ್ಮ್ ಮಾಡ್ತಾರೆ. ಈಗ ಹಾರ್ದಿಕ್ ಇಂಡಿಯಾದ ರೈಸಿಂಗ್ ಸ್ಟಾರ್.
ಬಟ್ 2021ರಿಂದ ಎಲ್ಲ ಚೇಂಜ್ ಆಗುತ್ತೆ. 2018ರಲ್ಲಿ ಆದ ಇಂಜುರಿ ಅಂಡ್ ಆ ಕಾಂಟ್ರವರ್ಸಿಯಿಂದ ಹಾರ್ದಿಕ್ ಬೌಲಿಂಗ್ ನಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇರಲ್ಲ. 2021ರ IPL ಸೀಸನ್ ನಲ್ಲಿ ಹಾರ್ದಿಕ್ ಕಂಪ್ಲೀಟ್ಲಿ ಫ್ಲಾಪ್ ಆಗ್ತಾರೆ. ಮುಂದಿನ ಮೆಗಾ ಆಕ್ಷನ್ ನಲ್ಲಿ ಮುಂಬೈ ಹಾರ್ದಿಕ್ ಅನ್ನ ರಿಲೀಸ್ ಮಾಡ್ಬಿಡುತ್ತೆ. ಅದೇ 2022ರಲ್ಲಿ ಗುಜರಾತ್ ಟೈಟನ್ಸ್ ಅನ್ನೋ ಹೊಸ ಟೀಮ್ IPL ಮಾರ್ಕೆಟ್ಗೆ ಎಂಟ್ರಿ ಆಗುತ್ತೆ. ಆ ಟೀಮ್ನ ಕೋಚ್ ಆಗಿದ್ದ ಆಶೀಶ್ ನೆಹ್ರಾ ರಿಲೀಸ್ ಆಗಿದ್ದ ಹಾರ್ದಿಕ್ ಪಾಂಡ್ಯಾಗೆ ಕಾಲ್ ಮಾಡ್ತಾರೆ. Ladies and gentlemen, this is your captain speaking. Captain Hardik Pandya. ಮೊದಲಿಗೆ GTನ ಎಲ್ಲರೂ ಕ್ರಿಟಿಸೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೋ ಗಲ್ಲಿ ಕ್ರಿಕೆಟ್ ಟೀಮ್ ಅನ್ನ IPL ಆಡಿಸ್ತಾ ಇದ್ದಾರೆ, ಇವರು ಒಂದು ಮ್ಯಾಚ್ ಗೆದ್ರು ಅದು ದೊಡ್ಡ ವಿಷಯ ಅಂತ ಆಡ್ಕೊಳ್ತಾ ಇದ್ರು. ಬಟ್ ಹಾರ್ದಿಕ್ಗೆ ಕಮ್ಬ್ಯಾಕ್ ಮಾಡೋಕೆ ಬೆಸ್ಟ್ ಆಪರ್ಚುನಿಟಿ ಆಗಿ ಇದೇ ಇದ್ದಿದ್ದು. ನೆಹರಾ ಅವರ ಗೈಡೆನ್ಸ್ ಜೊತೆ ಪಾಂಡ್ಯ ಆನ್ ಪಾಯಿಂಟ್ ಕ್ಯಾಪ್ಟನ್ಸಿ ಮಾಡ್ತಾರೆ. ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಬ್ರೂಟಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಎಲ್ಲಾ ಪ್ಲೇಯರ್ಸ್ ಕ್ರೂಷಿಯಲ್ ಟೈಮ್ ನಲ್ಲಿ ಟೀಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡ್ತಾ ಇದ್ದಂಗೆ GT ಲೀಗ್ ಸ್ಟೇಜ್ ನಲ್ಲಿ ಟೇಬಲ್ ಟಾಪರ್ಸ್ ಆಗ್ತಾರೆ. ನಾನು ಜಸ್ಟ್ ಒಂದು ಕಾಂಟೆಕ್ಸ್ಟ್ ಗೆ ಹೇಳೋದಾದ್ರೆ ನಮ್ಮ RCB ಟೀಮ್ಗೆ IPL ಟ್ರೋಫಿ ಗೆಲ್ಲೋಕೆ 18 ವರ್ಷ ಬೇಕಾಯ್ತು. ಬಟ್ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದ ಈ ಟೀಮ್ ತನ್ನ ಮೊದಲನೇ ಸೀಸನ್ ನಲ್ಲೇ ಟ್ರೋಫಿ ಲಿಫ್ಟ್ ಮಾಡುತ್ತೆ. The stuff of childhood fantasies. Shah to present the Tata IPL trophy to Hardik Pandya, the captain of the Gujarat Titans, your 2022 Tata Indian Premier League champions. ಮುಂದಿನ ಸೀಸನ್ ನಲ್ಲಿ ಮತ್ತೆ ಪೂರ್ತಿ ಟೂರ್ನಮೆಂಟ್ ಡಾಮಿನೇಟ್ ಮಾಡಿ ಗುಜರಾತ್ ಫೈನಲ್ ಆಡುತ್ತೆ. ಬಟ್ ಫೈನಲ್ ನಲ್ಲಿ ಸೋಲುತ್ತೆ. ಆದ್ರೂ ಹಾರ್ದಿಕ್ ನ ಕ್ಯಾಪ್ಟನ್ಸಿಗೆ ಎಲ್ಲರೂ ಫಿದಾ ಆಗ್ಬಿಟ್ಟಿದ್ರು. ಬಟ್ 2024ರ IPL ಹತ್ರ ಬರ್ತಾ ಇದ್ದಂಗೆ ಹಾರ್ದಿಕ್ ಮತ್ತೆ ಗುಜರಾತ್ ಇಂದ ಮುಂಬೈಗೆ ಶಿಫ್ಟ್ ಆಗ್ತಾ ಇದಾರೆ ಅಂತ ನ್ಯೂಸ್ ಬಂತು. ಈ ನ್ಯೂಸ್ ಕೇಳಿದ್ದೆ ಮುಂಬೈ ಅಂಡ್ ಗುಜರಾತ್ ನ ಫ್ಯಾನ್ಸ್ ಯುನೈಟ್ ಆಗಿ ಹಾರ್ದಿಕ್ ಪಾಂಡ್ಯಾಗೆ ಹೊಸ ಟ್ಯಾಗ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ನ ನಂತರ ರೋಹಿತ್ ಶರ್ಮಾ ಅವರ ಬದಲು ಹಾರ್ದಿಕ್ ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಆಗಿ ರಿಪ್ಲೇಸ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದ್ದೆ ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ ನಿಂದ ಇದನ್ನ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ಇನ್ಸ್ಟಾಗ್ರಾಮ್ ನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯಾಗೆ ಎಲ್ಲ ಕಡೆಯಿಂದ ಕಾಮೆಂಟ್ಸ್ ಪಾಸ್ ಆಗ್ತಾ ಇರುತ್ತೆ. ಮೇ ಬಿ ಇದು ಸೋಷಿಯಲ್ ಮೀಡಿಯಾಗೆ ಎಂಡ್ ಆಗ್ಬೋದು ಅಂತ ಅನ್ಕೊಂಡ್ರೆ IPL ಶುರು ಆಗುತ್ತೆ. ಅಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿ ವಿಷಯಗಳು ನಡೆಯುತ್ತೆ. ಮುಂಬೈನ ಮೊದಲನೇ ಮ್ಯಾಚ್ ಗುಜರಾತ್ ಮೇಲೆ. ಹಾರ್ದಿಕ್ ಟಾಸ್ಗೆ ಹೋದಾಗ ಸ್ಟೇಡಿಯಂನಲ್ಲಿದ್ದ 80,000 ಜನರಿಂದ ಒಂದೇ ಶಬ್ದ ಬರೋದು. ಮ್ಯಾಚ್ ನಡೀತಿರುವಾಗ ಗ್ರೌಂಡ್ ನ ಒಳಗೆ ಒಂದು ನಾಯಿ ಬರುತ್ತೆ. ಆ ನಾಯಿಗೆ ಹಾರ್ದಿಕ್ ಅನ್ನ ಹೋಲಿಕೆ ಮಾಡ್ತಾರೆ. ಮುಂಬೈ ಅಂಡ್ ಗುಜರಾತ್ ನ ಫ್ಯಾನ್ಸ್ ಎಮೋಷನಲ್ ಆಗಿ ಇದನ್ನ ಮಾಡ್ತಾ ಇರೋದು ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೆ ಹಾರ್ದಿಕ್ ಮ್ಯಾಚ್ ಆಡೋಕೆ ಎಲ್ಲೇ ಹೋದ್ರು ಇದು ಕಂಟಿನ್ಯೂ ಆಗ್ತಾನೆ ಇತ್ತು. ವಿರಾಟ್ ಕೊಹ್ಲಿ, ಸಂಜಯ್ ಮಂಜ್ರೇಕರ್ ಅಂಡ್ ಇವನ್ ರೋಹಿತ್ ಶರ್ಮಾ ಕೂಡ ಕ್ರೌಡ್ಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ಏನು ನಡೆಯಲ್ಲ. ಈ 3 ತಿಂಗಳ ಟ್ರಾಮಾ ಮುಗೀತು ಅಂತ ಅನ್ಕೊಂಡ್ರೆ ಹಾರ್ದಿಕ್ಗೆ ತುಂಬಾ ಎಮೋಷನಲ್ ಸಪೋರ್ಟ್ ನ ಅವಶ್ಯಕತೆ ಇದ್ದಾಗ ನಟಾಶಾ ಅಂಡ್ ಹಾರ್ದಿಕ್ ನ ಡಿವೋರ್ಸ್ ಬಗ್ಗೆ ರೂಮರ್ಸ್ ಟ್ರೆಂಡ್ ಆಗುತ್ತೆ. ಲೋನ್ಲಿ ಆಗಿ ಮೆಂಟಲ್ ಅಂಡ್ ಫಿಸಿಕಲ್ ಇಶ್ಯೂಸ್ ಅನ್ನ ಫೇಸ್ ಮಾಡ್ತಾ ಇದ್ರು ಅದನ್ನ ಅವರು ತನ್ನ ಮೇಲೆ ಹಾವಿ ಆಗೋಕ್ ಬಿಡಲ್ಲ. ಅಂಡ್ ಇಲ್ಲಿಂದನೇ ಶುರು ಆಗೋದು ಹಾರ್ದಿಕ್ ನ 2.0 ವರ್ಷನ್. Absolutely ordinary bowling, ordinary captaincy. Hardik is dealing with mental health issues for sure. It hurts you because he has emotion and he's an Indian player and he doesn't want to be treated like this. मेरे को कई बार ऐसा लगा कि जैसे एक ऑलमोस्ट क्रिमिनल की तरह ट्रीट किया जा रहा है. ये कर दिया तूने, वो कर दिया. Wake up to reality. ಇಷ್ಟೆಲ್ಲ ನಡೆದಿದ್ರು, ಇಷ್ಟೆಲ್ಲ ಪ್ರೆಷರ್ ಇದ್ರು 2024ರ T20 ವರ್ಲ್ಡ್ ಕಪ್ ನಲ್ಲಿ ಹಾರ್ದಿಕ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋಕೆ ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ನಾನು ಇಂಡಿಯಾಗೆ ಪರ್ಫಾರ್ಮ್ ಮಾಡಿದ್ರೇನೆ ಈ ಎಲ್ಲಾ ಹೊರಗಿನ ನಾಯ್ಸ್ ಕಡಿಮೆ ಆಗೋದು ಅಂತ. ಅಂಡ್ ಅದಕ್ಕೆ ತಕ್ಕಾಗಿ ಗಾಡ್ ಹಾರ್ದಿಕ್ಗೆ ಒಂದು ಚಾನ್ಸ್ ಕೊಡ್ತಾರೆ. T20 ವರ್ಲ್ಡ್ ಕಪ್ ನ ಫೈನಲ್ ನಲ್ಲಿ ಕ್ಲಾಸನ್ ಇಂಡಿಯನ್ ಬೌಲರ್ಸ್ ನ ಬೆವರಿಳಿಸ್ತಾ ಇರ್ತಾರೆ. ಕ್ಲಾಸನ್ ಅವರ ಬ್ಯಾಟಿಂಗ್ ಎಷ್ಟು ಡೇಂಜರಸ್ ಆಗಿ ಇತ್ತು ಅನ್ನೋದಕ್ಕೆ ಅಕ್ಷರ್ ಪಟೇಲ್ ನ ಒಂದೇ ಓವರ್ಗೆ 24 ರನ್ಸ್ ಹೊಡಿತಾರೆ. ಆಲ್ಮೋಸ್ಟ್ ಇಂಡಿಯಾ ಈ ಮ್ಯಾಚ್ ಸೋತಿದೆ. ಇನ್ನು ರನ್ಸ್ ಬೇಕಾಗಿದ್ದು ಬರೀ 26, ಅದು 24 ಬಾಲ್ಸ್ಗೆ. ಆ ಮೂಮೆಂಟ್ ನಲ್ಲಿ ಹಾರ್ದಿಕ್ ಎಂಟ್ರಿ ಆಗಿ ಕ್ಲಾಸ್ ಅನ್ನ ವಿಕೆಟ್ ತೆಗಿತಾರೆ. ಇನ್ನು ಮ್ಯಾಚ್ ಡಿಸೈಡ್ ಮಾಡುವಂತ ಲಾಸ್ಟ್ ಓವರ್ ಅನ್ನು ಹಾರ್ದಿಕ್ಗೆ ಹಾಕ್ತಾರೆ. 150 ಕೋಟಿ ಜನರ ಹೋಪ್
ಈಗ ಹಾರ್ದಿಕ್ ಪಾಂಡ್ಯ ಅವರ ಮೇಲಿದೆ. ಸ್ಟ್ರೈಕ್ ನಲ್ಲಿದ್ದ ಮಿಲ್ಲರ್ನ ಬ್ಯಾಟಿಗೆ ಶಾಟ್ ಕನೆಕ್ಟ್ ಆಗುತ್ತೆ. ಎಲ್ಲರೂ ಅನ್ಕೊಂಡಿದ್ದು 100% ಇದು ಬೌಂಡ್ರಿಯಿಂದ ಹೊರಗೆ ಹೋಗುತ್ತಂತ. ಇವನ್ ಬೇರೆ ಯಾವುದೇ ಟೈಮ್ ಆಗಿದ್ರು ಆ ಬಾಲ್ 6 ಹೋಗಿರೋದು ಅನ್ಸುತ್ತೆ. ಆದ್ರೆ ಈ ಬಾರಿ ಹೋಗಲ್ಲ, ಯಾಕಂದ್ರೆ ದೇವ್ರು ಕೂಡ ನೋಡಿದ್ರು ಅನ್ಸುತ್ತೆ ಹಾರ್ದಿಕ್ ಎಷ್ಟು ಸಫರ್ ಪಟ್ಟಿದ್ರು ಅಂತ. ಬೌಂಡ್ರಿ ಲೈನ್ ನಲ್ಲಿ ಒಂದು ಇನ್ಕ್ರೆಡಿಬಲ್ ಕ್ಯಾಚ್ ನಿಂದ ಅವರು ಔಟ್ ಆಗ್ತಾರೆ. ಬಟ್ ಇನ್ನು ಇನ್ನಿಂಗ್ಸ್ ನ ಲಾಸ್ಟ್ ಬಾಲ್ ಡೆಲಿವರ್ ಮಾಡೋಕಿತ್ತು. ಆ ಲಾಸ್ಟ್ ಬಾಲ್ ಹಾಕಿದ್ದೆ ಆ ಟ್ರೋಲಿಂಗ್, ಕಾಮೆಂಟ್ಸ್, ಕ್ರಿಟಿಸಿಸಮ್ ಎಲ್ಲದೂ ಹಾರ್ದಿಕ್ ನ ಮುಂದೆ ಒಂದು ಫ್ಲಾಶ್ ಆಗಿ ಬಂದೋಗುತ್ತೆ. ಫುಲ್ ಆಫ್ ಎಮೋಷನ್ಸ್ ನಿಂದ ಹಾರ್ದಿಕ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಅಳೋಕೆ ಶುರು ಮಾಡ್ತಾರೆ. ಅಂಡ್ ಮೇ ಬಿ ಅದು ಅವರ ಬ್ರೇಕಿಂಗ್ ಪಾಯಿಂಟ್ ಆಗಿತ್ತು. ಟ್ರೋಫಿ ಜೊತೆ ವಾಪಸ್ ಇಂಡಿಯಾಗೆ ಬಂದಾಗ ಜನ ರಾಕಿನ ಸುಲ್ತಾನನಾಗಿ ಸ್ವೀಕರಿಸಿದ್ರು. ಯಾವ ವಾಂಕಡೆ ಸ್ಟೇಡಿಯಂನಲ್ಲಿ ಹಾರ್ದಿಕ್ ಸೋಲೋದನ್ನ ಜನ ನೋಡ್ಬೇಕು ಅನ್ಕೊಂಡಿದ್ರೋ ಅದೇ ಸ್ಟೇಡಿಯಂನಲ್ಲಿ ಹಾರ್ದಿಕ್ನ ಕಾಂಟ್ರಿಬ್ಯೂಷನ್ಗೆ ಪ್ಯೂರ್ ಚಾನ್ಸ್ ಬರುತ್ತೆ. ಈ ಕಂಪ್ಲೀಟ್ ಸ್ಟೋರಿಯಿಂದ ನಮಗೇನ್ ಲೈಫ್ ಲೆಸನ್ ಸಿಗುತ್ತಂದ್ರೆ ಟೇಬಲ್ ಯಾವಾಗ ಬೇಕಾದ್ರೂ ಟರ್ನ್ ಆಗುತ್ತೆ. ನಾವು ನ್ಯೂಟ್ರಲ್ ಆಗಿರ್ಬೇಕು. ನಾರ್ಮಲ್ ಆಗಿ ಒಬ್ಬ ಮನುಷ್ಯನ ಡ್ರೆಸ್ಸಿಂಗ್, ಶೂಸ್ ಅಥವಾ ಹೇರ್ ಸ್ಟೈಲ್ ನಲ್ಲಿ ಏನಾದ್ರೂ ಓವರ್ ಆಗಿ ಅನಿಸ್ತಾ ಇದ್ರೆ ಅವರನ್ನ ಚಪ್ರಿ ಅಂತಾರೆ. ಹಾರ್ದಿಕ್ 2024 IPL ಆಡುವಾಗ ಈ ರೀತಿ ಡೀಸೆಂಟ್ ಆಗಿದ್ರು ಜನ ಹಾರ್ದಿಕ್ ಮೇಲೆ ಈ ವರ್ಡ್ ಯೂಸ್ ಮಾಡ್ತಾ ಇದ್ರು. ಅದಕ್ಕೂ ಮುಂಚೆ ಹೇರ್ ಕಲರ್ ಮಾಡಿಸಿದಾಗ್ಲೂ ಯೂಸ್ ಮಾಡ್ತಾ ಇದ್ರು. ಈಗ ರೀಸೆಂಟ್ ಆಗಿ ಈ ರೀತಿ ಹೇರ್ ಕಲರ್ ಮಾಡಿಸಿದ್ದಾರೆ. ಆದ್ರೆ ಯಾರೂನು ಆ ಹೇರ್ ಸ್ಟೈಲ್ ನ ಬಗ್ಗೆ ಒಂದು ನೆಗೆಟಿವ್ ಮಾತು ಕೂಡ ಆಡ್ತಾ ಇಲ್ಲ. ನಿಮ್ದು ಸ್ವಲ್ಪ ಟಫ್ ಟೈಮ್ ಹೋಗ್ತಾ ಇದೆ ಅಂದ್ರೇನೆ ಜನ ಕಾಮೆಂಟ್ಸ್ ಪಾಸ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಮೇಲೆ ಅದನ್ನ ಹಾವೇ ಆಗೋಕೆ ಬಿಡಬಾರ್ದು. ಇದಕ್ಕೆ ಸರಿಯಾಗಿ ಹಾರ್ದಿಕ್ ಒಂದು ಮಾತು ಹೇಳ್ತಾರೆ, ನನಗೆ ಗೊತ್ತಿತ್ತು ಆ ಟೈಮ್ ನಲ್ಲಿ ನಾನ್ ಬ್ರೇಕ್ ಆಗ್ಬೇಕು, ಅಳ್ಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನಾನ್ ಅವರಿಗೆ ಅದನ್ನ ಎಂಜಾಯ್ ಮಾಡುವಂತ ಚಾನ್ಸ್ ಕೊಡಬಾರ್ದು ಅಂತ. ಆ ಪೂರ್ತಿ ಸೀಸನ್ ಅವರಲ್ಲಿ ಎಷ್ಟೇ ಪೇನ್ ಇದ್ರು ಹಾರ್ದಿಕ್ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಅಂಡ್ ಕಮ್ ಬ್ಯಾಕ್ ಮಾಡಿದಾಗ ಖುಷಿಯಿಂದ ಅಳ್ತಾರೆ. ಆ ಸೀಸನ್ ಪೂರ್ತಿ ಒಂದು ಮಾತಿಂದನೂ ಜನರಿಗೆ ರಿಪ್ಲೈ ಕೊಡ್ಲಿಲ್ಲ. ಅವರು ರಿಪ್ಲೈ ಕೊಟ್ಟಿದ್ದು ಅವರ ಗೇಮ್ ನಿಂದ. That's what I keep telling myself. Never leave the battlefield. Yeah, tough days also comes here, but at the same point of time, good days also come here. But if you stay, just challenging. But challenges are good for life. It makes you better. ಸೊ ಇದಾಗಿತ್ತು ಹಾರ್ದಿಕ್ ಅವರ ಮೆಂಟಲ್ ಟಫ್ನೆಸ್ ನ ಸ್ಟೋರಿ. ಇವರ ಜರ್ನಿಯಿಂದ ನಿಮಗೆ ಸಿಕ್ಕಿರೋ ವ್ಯಾಲ್ಯೂಬಲ್ ಲೆಸನ್ ಅನ್ನ ಕಾಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಅಂಡ್ ಇದೇ ರೀತಿ ನೆಕ್ಸ್ಟ್ ಯಾವ ಐಕನ್ ನ ಮೇಲೆ ಸ್ಟೋರಿ ಕೇಳಬೇಕು ಅಂತ ಅನ್ಕೊಂಡಿದಿರಾ ಅದನ್ನು ಸಹ ಮೆನ್ಷನ್ ಮಾಡಿ. ಇನ್ನು ಬಿಯರ್ ಗ್ರಿಲ್ಸ್ ಅವರ ಮೆಂಟಲ್ ಟಫ್ನೆಸ್ ನ ಸ್ಟೋರಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.